ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಈಗಾಗಲೇ ಗೊತ್ತಾಗಿದೆ, ಕಮಲಾಬಾಯಿ ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಾರಿ ಫ್ರೆಂಡ್ಸ್, ನೆನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ. ಇವಳು ಯಾರು ಅಂತ ನೋಡ್ತಾ ಇದ್ದೀರಾ, ನನ್ನ ಮಗಳು ಅನನ್ಯ ಬಾಯಿ. ನಾವು ಮರಾಠೀಸು, ಅದಕ್ಕೆ ಬಾಯಿ ಅಂತ ಸೇರಿಸ್ತೀರಿ. ಹಾಯ್ ಮಾಡು, ಹಾಯ್ ಹಾಯ್, ಬೆಂಕಿಸ್ಕೊಳು. ಗುಡ್ ಗರ್ಲ್. ಏನಪ್ಪ ಅಂದರೆ, ಇದೇ ಭಾನುವಾರ 22ನೇ ತಾರೀಕು ನನ್ನ ಮಗಳದು ಬರ್ಡೇ ಇದೆ. ಸೆಲೆಬ್ರೇಷನ್ ಮಾಡ್ತಾಯಿದ್ದೀರಿ ಸಿಂಪಲ್ಲಾಗಿ. ಎಲ್ಲರೂ ಇವಳಿಗೆ ಆಶೀರ್ವಾದ ಮಾಡಿರಿ, ವಿಶಸ್ನ ತಿಳಿಸಿ. ಯಾರಿಗೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀರೋ, ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾಯಿದ್ದೀರೋ ಅವರೆಲ್ಲರೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾಗೆ ವಿಶಸ್ನ ತಿಳಿಸಿ. ಬನ್ನಿ, ನೀವು ಕೂಡ ಸಾಧ್ಯ ಆದರೆ ಎಲ್ಲರೂ ಬನ್ನಿ ಬನ್ನಿ ಅಂತೇಳಿ ಬನ್ನಿ. ಇದು ಚಂದ್ರ, ಅದು ಏನಂತ ಅಂದರೆ ನೆನ್ನೆ ಶಿವಾಜಿ ಜಯಂತಿ ಇತ್ತು, ಆದ್ದರಿಂದ ಇವಾಗ 12 ಮಂತ್ ಅಲ್ವಾ, ಭಾನುವಾರ ಮಾಡೋಕ್ಕಾಗೋದಿಲ್ವ, ಅದಕ್ಕೋಸ್ಕರ ನಾನು ಇವತ್ತೇ 12 ಮಂತದ್ದು ಫೋಟೋಶೂಟ್ನ ಮನೆಯಲ್ಲೇ ಸಿಂಪಲ್ಲಾಗಿ ಇದೇ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದು ಅಪ್ಲೋಡ್ ಮಾಡ್ತೀನಿ. ನಾನು ಸ್ವಲ್ಪ ಲೇಟಾಗಿ ಬರ್ಬೋದು ನೋಡಿ. ನನ್ನ ಮಗಳು ಇವಳೆ. ಹೈ ಮಾಡಿ. ಇವನು ನನ್ನ ಮಗ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಇವನ ಹೆಸರು ತನೀಶ್ ರಾವ್ ಅಂತ. ಮರಾಠೀಸಲ್ಲಿ ರಾವ್ ಅಂತ ಕರೀತಾರೆ ಗಂಡು ಮಕ್ಕಳಿಗೆ. ಹೆಣ್ಮಕ್ಳಿಗೆ ಬಾಯಿ ಅಂತ ಹೆಸರನ್ನ ಮೆನ್ಷನ್ ಮಾಡ್ತಾರೆ. ತುಂಬ ಇವತ್ತೇನಂದರೆ ಡ್ರೆಸ್ ಹಾಕ್ಕೊಂಡೋಗಿರೋದು ಇವ್ರ ಸ್ಕೂಲಲ್ಲಿ ಸರಸ್ವತಿ ಪೂಜೆ ನಡೀತಾ ಇತ್ತು. ಆ ರೀತಿ ಕಾರಣ ಇವನಿಗೆ ಕಲರ್ ಡ್ರೆಸ್ ಹಾಕಿ ಕಳಿಸಿದ್ದೀನಿ. ಈಗ ಬಂದಿದ್ದಾನೆ. ಇವನು ಬಂದಿದ ತಕ್ಷಣ ಇವಳಿಗೆ ತುಂಬ ಖುಷಿಯಾಗಿಬಿಡುತ್ತೆ. ಏನಪ್ಪ ಅಂದರೆ ಫುಲ್ಲು ಅಣ್ಣ ತಂಗಿ ಬಾಂಡಿಂಗ್ ಅಂದರೆ ಹೇಳೋಕ್ಕೆ ಆಗೋದಿಲ್ಲ. ಆ ರೀತಿ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ, ಚೆನ್ನಾಗಿ ಖುಷಿಯಾಗಿರ್ತಾರೆ. ನೋಡಿ, ನಾನು ವಿಡಿಯೋ ಹಿಡಿತಾ ಇದ್ರು ಯಾವ ರೀತಿ ಅಣ್ಣ ಅಂತ ಅವಳ ಬಾಯಲ್ಲಿ ಬಂದಿದೆ. ಅಣ್ಣ ಫಸ್ಟು ಹೇಳ್ಬೇಕಾದ್ರೆ, ಆಮೇಲೆ ಅಮ್ಮ ಹೇಳ್ತಾಳೆ. ಬಾಯೆಲ್ಲ ಚೆನ್ನಾಗಿ ತಿರುಗುತ್ತೆ. ಈಗ ಓಡಾಡ್ತಾಳೆ, ಒಂದು ಜಾಗದಲ್ಲಿ ಇರೋದಿಲ್ಲ. ಮಕ್ಕಳ ಖುಷಿನೇ ನೋಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ನಮ್ಮ ಅಕ್ಕ ವಿಡಿಯೋ ಮಾಡ್ತಾಯಿದ್ದಾರೆ ಪಾಪ. ಏನಪ್ಪ ಅಂದರೆ, ನೀವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಾಗೆ ಆ ರೀತಿ ಪದೇ ಪದೇ ಹೇಳ್ತಾ ಇದ್ದೀನಿ. ನಾನು ಡ್ರೆಸ್ಸಸ್ನ ತೋರಿಸ್ತೀನಿ. ನನ್ನ ಮಗಳಿಗೆ ಯಾವ ಥರ ಬಟ್ಟೆ ತೊಗೊಂಡೆ, ನಾನು ಯಾವ ರೀತಿ ಸ್ಯಾರಿ ತೊಗೊಂಡೆ, ಸಿಂಪಲ್ಲಾಗಿ ನಾರ್ಮಲ್ ಶಾಪಲ್ಲಿ ತೊಗೊಂಡಿದ್ದೀರಿ ನಾವು. ಅದನ್ನೇ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಹಾಯ್. ಬಟ್ಟೆಗಳಿಗೆ ಈ ರೀತಿ ಪಿಂಕಲ್ಲೇ ಸಿಕ್ಕಿದೆ ಅವಳಿಗೆ. ನನಗೆ ಬೇರೆ ಕಲರ್ ಇಷ್ಟ ಆಗಲಿಲ್ಲ. ತುಂಬ ಚೆನ್ನಾಗಿದೆ. ಹಾಕಿ ಕೂಡ ಚೆಕ್ ಮಾಡಿಬಿಟ್ಟಿದ್ದೀನಿ. ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ. ನನಗೆ ತುಂಬ ಖುಷಿಯಾಗೋಯ್ತು. ಅವತ್ತು ಬರ್ಡೇ ದಿನ ಇರ್ತಾಳೋ ಇಲ್ಲೋ ಗೊತ್ತಿಲ್ಲ ನಮ್ಮ ಜೊತೆಯಲ್ಲಿ. ನೋಡಿ ಯಾವ ರೀತಿ ಇದೆ ಅಂತ. ತಂದಿದ್ದ ದಿನವೇ ನಾನು ನನ್ನ ಮಗಳಿಗೆ ಫ್ರಾಕ್ ಹಾಕಿ ನೋಡಿದೆ. ಅವಳಿಗೆ ತುಂಬ ಖುಷಿಯಾಗೋಗ್ಬಿಟ್ಟಿದೆ. ಮನೆಯೆಲ್ಲ ಓಡಾಡ್ತಾ ಇದ್ದಾಳೆ. ನೋಡಿ ಯಾವ ರೀತಿ ಅವಳಿಗೆ ಸ್ಮೈಲ್, ಖುಷಿನೇ ಬೇರೆ ಆಗಿಬಿಟ್ಟಿದೆ ಅವಳಿಗೆ. ನಮಗೂ ಅವಳು ನೋಡಿ ಖುಷಿಯಾಗ್ಬಿಟ್ಟಿದೆ. ನೋಡಿ ಮನೆಯೆಲ್ಲ ಓಡಾಡ್ತಾನೇ ಇದ್ದಾಳೆ. ಒಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ಹಾಕಿದ್ದೆ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ವಿಡಿಯೋ ಹಾಕಿದ್ದೀನಿ. ನೋಡಿ, ಇನ್ನೂ 12 ತಿಂಗಳೇ, ಮನೆಯೆಲ್ಲ ಓಡಾಡ್ತಾಳೆ. ಬೇಗ ಅವಳಿಗೆ ನಡೆಯೋಕ್ಕೆ ಅಯ್ಯೋ ಬಿದ್ದೋಗ್ಬಿಟ್ಲು. ನೋಡಿ ಈ ರೀತಿ ಇದೆ ಬಟ್ಟೆ. ನಂಗೆ ತುಂಬಾ ಇಷ್ಟ ಆಯಿತು. ಇದೂ ಪಿಂಕ್ ಕಲರ್ ಸೀರೆ ಹುಡುಕಿ ತಗೊಂಡಿದ್ದೀನಿ. ನನಗೆ ಯಾವುದು ಸೆಟ್ಟೇ ಆಗಲಿಲ್ಲ. ಮಗಳು ನಾನು ಒಂದೇ ಥರ ಇರಬೇಕು ಅಂದ್ಬಿಟ್ಟು ನಾನು ಈ ರೀತಿ ಪಿಂಕಲ್ಲೇ ತಗೊಂಡಿದ್ದೀನಿ. ಯಾವ ರೀತಿ ಇದೆ ಅಂತ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿ ಕುಚ್ಚೇನು ಹಾಕಿಲ್ಲ ನಾನು. ಈ ರೀತಿ ಸಿಂಪಲ್ಲಾಗಿ ಟೈಮು ಸಾಕಾಗ್ತಾ ಇಲ್ಲ. ಚೆನ್ನಾಗಿದೆ ಸೀರೆ. ನೋಡಿ ತುಂಬ ಉದ್ದನೂ ಇದೆ. ವರ್ಕೇನು ಹಾಕ್ಸೋಕೆ ಹೋಗಲಿಲ್ಲ, ಟೈಮ್ ಸಾಕಾಗಿಲ್ಲ, ಬಜೆಟು ಅಷ್ಟು ಇರಲಿಲ್ಲ ಅಲ್ವಾ. ನೋಡಿ ಈ ರೀತಿ ಸಿಂಪಲ್ಲಾಗಿ ಹೊಲ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಹೊಲಿತಾರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಹೊಲಿಯೋದು. ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದು ಅವ್ರ ಶಾಪ್ ಕೂಡ ಮೆನ್ಷನ್ ಮಾಡ್ತೀನಿ.
ಇದು ಬಂದ್ಬಿಟ್ಟು ಅಪ್ಪ ಮಗನಿಗೆ ಒಂದೇ ರೀತಿ ಸಿಕ್ಕಿದ್ದೆ. ಆದರೆ ಪಿಂಕೇ ಹುಡುಕದೆ ಇವ್ರಿಗೂ ಸಿಗಲಿಲ್ಲ. ಅಂದರೆ ಸ್ವಲ್ಪ ಡಾರ್ಕಲ್ಲಿ ಹುಡ್ಕೋಣ ಅಂದರೆ ಸಿಗಲೇ ಇಲ್ಲ. ಈ ಥರ ಲೈಟ್ ಪಿಂಕು ಅಪ್ಪ ಮಗನಿಗೆ ಮ್ಯಾಚ್ ಆಗುತ್ತೆ. ಬೇರೆ ಸಪ್ರೇಟ್ ಈಸ್ಕೊಳ್ಳೋಣ ಅಂದ್ಕೊಂಡೆ, ಆಗಲಿಲ್ಲ. ಪಂಚೆ ಇದು ಏನೇನೇನು ತೊಗೊಬೇಕಲ್ವ, ಅದರಿಂದ ಟೈಮೇ ಸಾಕಾಗ್ತಾಯಿಲ್ಲ ಫ್ರೆಂಡ್ಸ್. ಏನಪ್ಪ ಅಂದರೆ ನಾನು 4 ವರ್ಷದಿಂದ ನೈಟಿ, ಸೀರೆ ಮತ್ತು ಡ್ರೆಸ್ಸಸ್ಸು ಎಲ್ಲ ವ್ಯಾಪಾರ ಮಾಡ್ತಾಯಿದ್ದೀನಿ. ಅಂದರೆ ಮನೆ ಹತ್ರ ಇರೋರಿಗೆ ಇನ್ಸ್ಟಾಲ್ಮೆಂಟ್ ಥರ ಕೊಡ್ತೀನಿ. ದೂರ ಯಾರಿಗೂ ಕೊಡೋ ನಾನೆಲ್ಲೂ ಇದು ಮಾಡಿಲ್ಲ. 4 ವರ್ಷದಿಂದ ಈ ರೀತಿ ಮಾಡ್ಕೊಂಬಂದಿದ್ದೀನಿ. ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಅಕ್ಕ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಅವರೇ ಶಾಪಿಗೆ ಹೋಗಿ ಸ್ಯಾರೀಸ್ ಎಲ್ಲ ಅವರು ನಮಗೆ ವಾಟ್ಸಪ್ಪಲ್ಲಿ ಕಳಿಸ್ತಾರಲ್ವ, ಮಾರ್ಕೆಟಿಂದ ನಾವು ತಗೊಂಬಂದು ಇಲ್ಲಿ ಸೇಲ್ ಮಾಡ್ತೀರಿ. ಎಲ್ಲರಿಗೂ ಒಂದೇ ಅಮೌಂಟ್ ಕೊಟ್ಟು ಪೇ ಮಾಡೋಕ್ಕಾಗಲ್ವಲ್ಲ, ಎಲ್ಲರಿಗೂ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋಕ್ಕಾಗಲ್ಲ ಅಲ್ಲ. ಕೆಲವರು ಶಾಪಿಗೆ ಹೋಗಿ ತಗೊಳಕ್ಕಾಗಲ್ಲ. ಆ ರೀತಿ ನಾವು ಮನೆ ಹತ್ರ ಇರೋವ್ರಿಗೆ ಇನ್ಸ್ಟಾಲ್ಮೆಂಟ್ ಥರ ತಿಂಗಳು ಪೇ ಮಾಡಿ ತಗೊತಾರೆ ಸ್ಯಾರೀಸು. 4 ವರ್ಷಗಳಿಂದ ನಾನು ಈ ರೀತಿ ಮಾಡ್ಕೊಂಬರ್ತಾಯಿದ್ದೀನಿ. ಫಸ್ಟು ನೈಟಿ ಸ್ಟಾರ್ಟ್ ಮಾಡಿದೆ, ಆಮೇಲೆ ಡ್ರೆಸ್ಸಸ್ಸು, ಈಗ ಸ್ಯಾರೀಸ್ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಕ್ಕಳಿರೋ ಕಾರಣ ದೂರ ಎಲ್ಲೂ ಕೊಡೋಕ್ಕಾಗೋದಿಲ್ಲ. ಏನೋ ಸಣ್ಣ ಪುಟ್ಟ ಮನೆಯಲ್ಲೇ ಈ ರೀತಿ ಮಾಡ್ಕೊಂಬರ್ತಾಯಿದ್ದೀನಿ. ಒಂದು ಜಾಗದಲ್ಲಿ ಕೂರಲ್ಲ ಅವಳು, ಈ ರೀತಿ ಮಾಡಿದ್ದೀನಿ. ಎಲ್ಲ ಫುಲ್ಲು ಇದು ಮಾಡಿಬಿಟ್ಟಿದ್ದಾಳೆ. ಸಾರಿ ಫ್ರೆಂಡ್ಸ್. ಈ ಶಿವಾಜಿ ಫೋಟೋ ಹಾಕ್ಬಿಟ್ಟು ನಾವು ಕನ್ನಡ ಓದಿರೋದು. ಶಿವಾಜಿದು ಇವತ್ತು ದಿನ ಅಲ್ವಾ, ಅದರಿಂದ ಈ ರೀತಿ ಡೆಕೋರೇಷನ್ ಮಾಡಿದ್ದೀನಿ ಸಿಂಪಲ್ಲಾಗಿ. ನನ್ನ ಮಗಳು ಇಡ್ತಾಳೋ ಇಲ್ಲೋ ಗೊತ್ತಿಲ್ಲ, ಆದ್ದರಿಂದ ನಾನು ಸುಮ್ಮನೆ ವಿಡಿಯೋ ಹಿಡ್ದಿದ್ದೀನಿ. ಇವಾಗ ಅವಳನ್ನ ಕೂರಿಸ್ತೀನಿ, ನೋಡೋಣ ಯಾವ ರೀತಿ ಇರ್ತಾಳೋ ಗೊತ್ತಿಲ್ಲ. ನೋಡಿ ಯಾವ ರೀತಿ ಸರ್ಕಸ್ ಮಾಡಬೇಕು, ಅವಳ ಕೈಯಲ್ಲಿ ಏನೇನೋ ಕೊಟ್ಟಿದ್ದೀನಿ ನೋಡಿ. ಈ ರೀತಿ ಮಾಡಿದ್ದೀನಿ ಸಿಂಪಲ್ಲಾಗಿ. ಮರಾಠೀಸ್ ಅಲ್ವಾ ನಾವು. ಇವ್ರ ಶಾಪು ವೈಟ್ಫೀಲ್ಡಲ್ಲಿರೋದು, ಬಸ್ ಸ್ಟಾಪ್ ಹತ್ರ, ಇಮ್ಡಳ್ಳಿ ರೋಡ್ ಅಂತ. ಇವ್ರು ಎಂಟ್ರೆನ್ಸಲ್ಲಿ ಇದ್ದಾರಲ್ಲ, ಇವರೇ ಓನರು. ಸುಮಾರು 40 ವರ್ಷಗಳಿಂದ ಈ ಶಾಪ್ನ ಓಪನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಎಲ್ಲ ಇದೆ. ಬೇಕಿದ್ದರೆ ಬಂದು ಪರ್ಚೇಸ್ ಮಾಡಿ, ಒಳ್ಳೆ ಕ್ವಾಲಿಟಿಯಾಗಿ. ನನ್ನ ವಿಡಿಯೋ ನೋಡೋರು ಯಾರಾದರೂ ಹತ್ರದಲ್ಲಿ ಇರೋರು ಬಂದು ಇಲ್ಲಿ ಪರ್ಚೇಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಗಿದರೆ ಬಂದು ಒಂದ್ಸಲ ವಿಸಿಟ್ ಮಾಡಿ. ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ. 22ನೇ ತಾರೀಕು ಭಾನುವಾರ ಇರೋದ್ರಿಂದ ನಾನು ಸ್ವಲ್ಪ ಲೇಟಾಗೆ ವೀಡಿಯೋಸ್ನ ಬರ್ಬೋದು ಅನಿಸುತ್ತೆ. ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಒಳ್ಳೆ ವೀಡಿಯೋಸು, ಎಲ್ಲಾದರೂ ಹೊರಗಡೆ ಹೋದರೆ ಅಡುಗೆ ರೆಸಿಪಿ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಾಯ್.